ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಈ ಬಾರಿ ತೀವ್ರ ಕುತೂಹಲಕ್ಕೆ ಜಿದ್ದಾಜಿದ್ದಿಗೆ ಕಾರಣವಾಗ್ತಾ ಇದೆ. ಕಾರಣ ಬಿಜೆಪಿಯ ನಾಯಕ ಕೆಎಸ್ ಈಶ್ವರಪ್ಪನವರು ಇಲ್ಲಿ ರೆಬಲ್ ಆಗಿದ್ದಾರೆ. ಶಿವಮೊಗ್ಗದಿಂದ ಈಶ್ವರಪ್ಪ ಬಂಡಾಯ ಸ್ಪರ್ಧೆ. ರಾಜ್ಯ ಬಿಜೆಪಿಯ ಘಟಕ ಹೈಕಮಾಂಡ್ಗೆ ಬಂಡಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿ ಸಲ್ಲಿಕೆ ಮಾಡಿದೆ. ನಿನ್ನೆಯೇ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರಿಗೆ ಬಂಡಾಯದ ವರದಿಯನ್ನು ರವಾನೆ ಮಾಡಲಾಗಿದೆ. ಈಶ್ವರಪ್ಪ ಸಭೆಯಲ್ಲಿ ಕೈಗೊಂಡಂತಹ ನಿರ್ಣಯ, ಸಭೆಯಲ್ಲಿ ಪಾಲ್ಗೊಂಡಂತಹ ಮುಖಂಡರ ಹೆಸರಿನ ಸಮೇತ ವರದಿ ರವಾನಿಸಿರುವಂತಹದ್ದು ಸಹಜವಾಗಿಯೇ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಕೆಎಸ್ ಈಶ್ವರಪ್ಪ ಅವರ ನಡೆ. ಕೆಎಸ್ ಈಶ್ವರಪ್ಪ ಅವರ ಪುತ್ರ ಕಾಂತೇಶ್ ಅವರಿಗೆ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಟಿಕೆಟ್ ಸಿಗಬಹುದು ಅನ್ನುವಂತಹ ಲೆಕ್ಕಾಚಾರ ಇತ್ತು. ಬಟ್ ಅಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಸಹಜವಾಗಿಯೇ ಕೆಎಸ್ ಈಶ್ವರಪ್ಪನವರು ಬಿಎಸ್ ಯಡಿಯೂರಪ್ಪ ವಿರುದ್ಧ ಗುಡುಗಿದ್ರು, ಆಕ್ರೋಶವನ್ನು ಹೊರಹಾಕಿದ್ರು. ನಿನ್ನೆ ತಮ್ಮ ಮುಖಂಡರುಗಳು ಜೊತೆಗೆ ತಮ್ಮ ಆಪ್ತರ ಒಂದು ಸಭೆಯನ್ನ ಕರೆದು ಬಂಡಾಯ ಸ್ಪರ್ಧೆಯನ್ನ ಘೋಷಣೆ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶಿವಮೊಗ್ಗದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ಬಂಡಾಯ ಸ್ಪರ್ಧೆಯ ವಿಚಾರ, ನಿನ್ನೆಯ ಸಭೆಯಲ್ಲಿ ಭಾಗಿಯಾದಂತಹ ಬಿಜೆಪಿಯ ಮುಖಂಡರುಗಳ ಮಾಹಿತಿಯನ್ನ ರಾಷ್ಟ್ರೀಯ ಅಧ್ಯಕ್ಷರಿಗೆ ರವಾನಿಸುವಂತಹ ಕೆಲಸವನ್ನ ರಾಜ್ಯ ಬಿಜೆಪಿ ಮಾಡಿದೆ. ಯಾರೂ ಮನವೊಲಿಸೋಕ್ಕೆ ಸಾಧ್ಯನೇ ಇಲ್ಲ. ನಾನೆಲ್ಲ ಹಿರಿಯರು ಗೌರವ ಕೊಡ್ತೀನಿ. ಆದರೆ ಈ ಚುನಾವಣೆನ ನಿಲ್ಲದೇ ಇರೋದಕ್ಕೆ ಯಾರ ಕೈಯಿಂದ ಪ್ರಯತ್ನ ಮಾಡೋರು ಆಗಲ್ಲ. ನನಗೆ ಯಾರೂ ಮನವೊಲಿಸೋಕ್ಕೆ ಸಾಧ್ಯನೇ ಇಲ್ಲ. ನಾನೆಲ್ಲ ಹಿರಿಯರು ಗೌರವ ಕೊಡ್ತೀನಿ. ಆದರೆ ಈ ಚುನಾವಣೆನ ನಿಲ್ಲದೇ ಇರೋದಕ್ಕೆ ಯಾರ ಕೈಯಿಂದ ಪ್ರಯತ್ನ ಮಾಡೋರು ಆಗಲ್ಲ.